ಪ್ರಾಣಿಗಳಿಗೆ ಮನುಷ್ಯರಿಗೆ ಕುಡಿಯೋಕೆ ನೀರಿಗೂ ಸಹ ತೊಂದರೆ ಆಗ್ತಿರುತ್ತೆ. ಆ ಉದ್ದೇಶವನ್ನು ಬರಗಾಲವನ್ನು ತಡೆಗಟ್ಟೋದಕ್ಕಾಗಿ ಈ ಜಲ ಸಂವರ್ಧನೆ ಕಾರ್ಯಕ್ರಮಗಳನ್ನು ಕೈಗೊಳ್ತಾ ಇರ್ತೀವಿ. ನರೇಗಾ ಯೋಜನೆಯಲ್ಲಿ ಅವಕಾಶ ಇದೆ. ಮುಖ್ಯವಾಗಿ ನಮ್ಮ ಶಹಾಪುರ ತಾಲೂಕಿನಲ್ಲಿ ಈ ಸಲ ಹೊಸದಾಗಿ 10 ಗೋಕಟ್ಟೆಗಳನ್ನು ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೆಲವೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ಗೋಕಟ್ಟೆ ನಿರ್ಮಾಣ ಕಾಮಗಾರಿಗಳನ್ನು ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ಈ ಒಂದು 3 ತಿಂಗಳಲ್ಲಿ ಒಂದು 4 ಕಾಮಗಾರಿಗಳನ್ನು ಮುಕ್ತಾಯ ಮಾಡಿದ್ದೀವಿ. ಇನ್ನೂ ಒಂದು 6 ಕಾಮಗಾರಿಗಳು ಪ್ರಗತಿಯಲ್ಲಿದ್ದಾವೆ. ಅಂತೇಳಿ ಉದ್ಯೋಗ ಖಾತ್ರಿ ಆಗಿ ಊರಾಗ ಅನುಕೂಲ ಆಗ್ಯದ್ರಿ. ದೇಶವರಿಗೆ ಹೋಗೋದು ತಪ್ಪ್ಯದ್ರಿ. ಹಳ್ಳಿಯಾಗಿದ್ದು ಇರೋದಕ್ಕೂ ಜೀವನ ಮಾಡೋಕ್ಕೂ ಚಲೋ ಆಗ್ಯದ್ರಿ. ನಮ್ಮ ಮಕ್ಕಳು ಶಾಲೆ ಅದು ಓದೋಕೆ ಅನುಕೂಲ ಆಗ್ಯದ್ರಿ. ಕೆಲಸ ಕೊಟ್ಟು ನೀರಿಂದ ಅನುಕೂಲ ಆಗ್ಯದ್ರಿ. ಅವಾಗ 349 ರೂಪಾಯಿ ಇತ್ತು ರೀ, 370 ರೂಪಾಯಿ ಆಗ್ಯದ್ರಿ. ಅನುಕೂಲ ಆಗ್ಯದ್ರಿ. ಮಕ್ಕಳು ಓದ್ಸೋಕೆ ಶಾಲೆಗೆ ನಮ್ಮ ಜೀವನಕ್ಕೆ ನಡ್ಲತ್ತದ್ರಿ. ನಮಗೆ ಭಾಳ ಖುಷಿ ಆಗ್ಯದ್ರಿ. ಮಾಡ್ಕೊಂಡು ಉಣೋದಕ್ಕೂ ಅನುಕೂಲ ಆಗ್ಯದ್ರಿ. ಈಗ ಮತ್ತು ಇದಲ್ಲದೆ ಮತ್ತು ದನ ಕರ ಮರಿ ಅವ್ರಿಗೆ ಸುತ್ತಲ ಅವ್ರಿಗೆ ಮತ್ತು ಏನಪ್ಪ ಅಂತಂತಂದ್ರೆ ಎಲ್ಲರಿಗೂ ದೊಡ್ಡ ಉಪಕಾರ ಆಗ್ಯದ್ರಿ. ಎಲ್ಲರಿಗೂ ಅದ್ರಾಗೆ ನೀರು ಕುಡಿತೀವಿ, ಅದ್ರಾಗ ಇದು ಮಾಡ್ತೀವಿ ರೀ. ಮತ್ತು ನಮ್ಮ ಕೆಲವು ಜನರು ಕೂಲಿಕಾರ ಸಂಘದವ್ರನ್ನ ಅಲ್ಲೇ ಕೆಲಸ ಮಾಡ್ತೀವಿ. ಇದರಂತೆ 4-5 ಕೆಲಸನೂ ಮಾಡೀವಿ ರೀ. ನೀರಿನ ಅನುಕೂಲನೂ ದೊಡ್ಡ ಆಗ್ಯದ ಸರ್. ನೀಟಾಗಿ ಮೇಂಟೈನ್ ಮಾಡಿದಲ್ಲಿ ಇನ್ಸೆಕ್ಟ್ಗಳು ಕೂಡ ಕೀಟ ರೋಗ ಒಳಗಡೆ ಬರೋದನ್ನು ಕೂಡ ತಡಿಬೋದಾಗಿರ್ತದೆ. ಮತ್ತು ಹೈ ವ್ಯಾಲ್ಯೂ ವೆಜಿಟೇಬಲ್ಸು ಮತ್ತು ಹೈ ವ್ಯಾಲ್ಯೂ ನಮ್ಮದು ಫ್ಲವರ್ಸ್, ಈಗ ಕ್ಯಾಪ್ಸಿಕಮ್ ಹೊರಗಡೆ ಬೆಳೀತಾರೆ. ಈಗ ನಮ್ಮ ಕಲರ್ ಕ್ಯಾಪ್ಸಿಕಮ್ ಬೇಕು ಅಂದರೆ ಖಾಲಿ ಹೌಸಲ್ಲಿ ಬೆಳೀತಾರೆ. ಈಗ ರೋಸ್ ಮಾಮೂಲಿ ಬಿಡಿ ಹೂಗಳಾದ್ರೆ ಹೊರಗಡೆ ಬೆಳೀತಾರೆ. ಕಟ್ ರೋಸ್ ಬೇಕು ಅಂತ ನಮ್ಮದು ಖಾಲಿ ಹೌಸಲ್ಲೇ ಬೆಳೀಬೇಕು. ಜರ್ಬೇರ್ ಆಗಲಿ, ಕಾರ್ನೇಷನ್ ಆಗಲಿ, ಕ್ರೈಸಾಂಥೆಮಮ್ ಆಗಲಿ, ಅಂದರೆ ಹೆಚ್ಚು ವ್ಯಾಲ್ಯೂ ಸಿಗುವಂಥ ಕ್ರಾಪ್ನ ನಾವು ಖಾಲಿ ಹೌಸಲ್ಲಿ ಬೆಳೀತಾರೆ. ಇದು ಕೆಲಸ ಮಾಡುತ್ತೆ. ತದನಂತರ ಈಗ ನಿಮಗೆ ಗೊತ್ತಿರ್ಬೋದು, ಪಾಲಿ ಹೌಸ್ ಆಗಿರ್ಬೋದು, ಪಾಲಿ ಟನಲ್ ಆಗಿರ್ಬೋದು, ಶೇಡ್ ನೆಟ್ ಆಗಿರ್ಬೋದು, ಇನ್ನು ಹಲವಾರು ಈ ಕೋಲ್ಡ್ ಸ್ಟೋರೇಜ್ ಅಂತ ಹೇಳ್ತೀವಿ, ಇನ್ನು ಸಂಸ್ಕರಣಾ ಹಲವಾರು ಕಟ್ಟಡಗಳಿಗೆ ಇದು ಹಣಕಾಸಿನ ವ್ಯವಸ್ಥೆಯನ್ನು ಇದು ನೋಡಿಕೊಳ್ಳುತ್ತೆ. ಇದರಿಂದ ರೈತರಿಗೆ ಹಲವಾರು ಪ್ರಯೋಜನ ಆಗಿದೆ ಈ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್. ಪಾಲಿ ಹೌಸ್ ಆಗಲಿ ಅಥವಾ ನೆಟ್ ಹೌಸ್ ಆಗಲಿ ರೈತರಿಗೆ ಬಹಳ ಅನುಕೂಲ ಆಗ್ತಾಯಿದೆ. ಯಾವ ರೀತಿ ಅಂತ ಹೇಳಿದ್ರೆ, ನಾವು ಹೆಚ್ಚಾಗಿ ಇಳುವರಿಯನ್ನು ಪಡೆಯೋದ್ರ ಮುಖಾಂತರ ಕ್ವಾಲಿಟಿಯನ್ನು ತಗೋಬೋದು. ಮತ್ತು ಅದೇ ರೀತಿಯಾಗಿ ಮಾರುಕಟ್ಟೆನಲ್ಲಿ ಬೆಲೆ ಸಹ ಹೆಚ್ಚಾಗಿ ನಾವು ಮಾರ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಏನೂ ಯೂಸ್ ಆಗೋದಿಲ್ಲ ರೈತರಿಗೆ. ಇದು ಒಂದು ಸ್ವಲ್ಪ ಹೆಚ್ಚಿಗೆ ಏನೋ ಒಂದು ಅತಿ ಹೆಚ್ಚಾಗಿ ರೈತರಿಗೆ ಕೊಟ್ಟರೆ ಇದು ಭಾಳ ಅನುಕೂಲ ಆಗ್ತದೆ. ಯಾಕಂದರೆ ಈ ಸಂಸ್ಕರಣೆ ಮಾಡೋದಕ್ಕೆ, ಅದನ್ನು ಹಾರ್ವೆಸ್ಟ್ ಮಾಡಿ ಅದನ್ನು ಪ್ಯಾಕ್ ಮಾಡಿ ಕಳಿಸ್ಕೊಡೋದಕ್ಕೆ ಭಾಳ ಅನುಕೂಲ ಆಗ್ತದೆ. ಈ ಪ್ಯಾಕ್ ಹೌಸು ಮತ್ತು ನೆಟ್ ಹೌಸು ಮತ್ತು ಏನು ಪಾಲಿ ಹೌಸ್ಗಳಿದೆ, ಇದರಿಂದ ಭಾಳ ರೈತರಿಗೆ ಅನುಕೂಲ ಆಗ್ತಾಯಿದೆ.